ನಿಮಗೆ ಪಚನ ಆಗೋದಕ್ಕೆ ಕೆಲವೊಂದು ಆಹಾರ ಪದ್ಧತಿಗಳಲ್ಲಿ ಹಣ್ಣು, ತರಕಾರಿ, ಸೊಪ್ಪುಗಳು ಇವೆಲ್ಲವೂ ಕೂಡ ಒಂದು 3 ರಿಂದ 4 ಗಂಟೆ ಒಳಗಡೆ ಎಲ್ಲ ಅದ್ಭುತವಾಗಿ ಜೀರ್ಣಕ್ರಿಯೆ ಆಗುತ್ತೆ. ಬೇಯಿಸಿರೋ ಆಹಾರಗಳು ಸುಮಾರು ಒಂದು 6 ರಿಂದ 8 ಗಂಟೆ ತಗೊಳುತ್ತೆ. ಅಂದರೆ ಚಪಾತಿ, ಮುದ್ದೆ ಅದೇನೋ ಟಿಫನ್‌ಗಳು ಅವು ಇವೆಲ್ಲ ಒಂದು 6 ರಿಂದ 8 ಗಂಟೆ ತಗೊಳುತ್ತೆ. ಯಾರ್ಯಾರು ಮಾಂಸಾಹಾರವನ್ನ ಸೇವನೆ ಮಾಡ್ತಾ ಇರ್ತೀರ ಇಂಥವ್ರು ಸುಮಾರು 12 ರಿಂದ 16 ಗಂಟೆ ತಗೊಳುತ್ತೆ. ಅದು ಪಚನವಾಗೋದಕ್ಕೆ. ಅಂದ್ರೆ ಡೈಜೆಸ್ಟ್ ಆಗೋದಕ್ಕೆ. ಕೆಲವ್ರು ಏನ್ ಮಾಡ್ತಾರೆ ಬೆಳಿಗ್ಗೆನೂ ನಾನ್ ವೆಜ್ ತಿಂತಾರೆ, ಮಧ್ಯಾಹ್ನ ನಾನ್ ವೆಜ್ ತಿಂತಾರೆ, ರಾತ್ರಿನೂ ನಾನ್ ವೆಜ್ ತಿಂತಾರೆ, ಮಾರನೇ ದಿವಸನೂ ತಿಂತಾರೆ, ದಿನಾ ತಿನ್ನೋರು ಇದ್ದಾರೆ ಸಾಕಷ್ಟು ಜನ. ಅದು ನಿಮ್ಮ ತೀರಾ ವೈಯಕ್ತಿಕ ವಿಚಾರ ನಾನ್ ವೆಜ್ಜು, ವೆಜ್ಜು ಅಂತ. ಅದು ಯಾವುದನ್ನು ಬೇಕಾದ್ರೂ ಆಹಾರ ಸೇವನೆ ಮಾಡ್ಬೋದು. ಬಟ್ ನಾನು ಆಹಾರದ ಪದ್ಧತಿಗಳನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವ್ಯಾವುದು ಎಷ್ಟೆಷ್ಟು ಸಮಯ ತಗೊಂಡು ಮಾಡುತ್ತೆ ಅಂತ. ಇದ್ರ ಜೊತೆಗೆ ಅತಿ ಮುಖ್ಯವಾಗಿ ಆಹಾರ ಸೇವನೆಯಲ್ಲಿ ಚೆನ್ನಾಗಿ ಜಿಗಿದು ತಿನ್ನಬೇಕು. ಇದನ್ನ ಬಹಳಷ್ಟು ಜನ ಮಾಡಲ್ಲ. ಆದ್ರಿಂದ ಅವರ ದೇಹದ ಅವಯವಗಳು 40 ಪ್ಲಸ್ ಅಥವಾ 50 ಪ್ಲಸ್ ಸ್ವಲ್ಪ ಎಲ್ಲ ಕುಗ್ಗೋಗ್ಬಿಡುತ್ತೆ. ಅಂದ್ರೆ ಸೌದೋಗ್ಬಿಟ್ಟಿರ್ತದೆ. ಅದು ಮುಂಚೆ ತರ 100% ಕೆಲಸ ಮಾಡೋದಕ್ಕೆ ವರ್ಕ್ ಆಗೋದಕ್ಕೆ ಸಾಧ್ಯವಿರಲ್ಲ. ಯಾಕೆಂದ್ರೆ ಅದರ ಒಂದು ಈಗ ನೋಡಿ ನಾನು ಕನ್ನಡಕ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ತೆಗೆದ್ರೆ ಕನ್ನಡಕ ಒಂದು ಸ್ವಲ್ಪ ಬ್ಲರ್ ಕಾಣಿಸುತ್ತೆ. ಯಾಕೆ ಅಂದ್ರೆ ಹೆವಿ ನಾನು ಸದುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದೀನಿ. ಆದ್ರಿಂದ ಕಣ್ಣು ಒಂಥರ ಆಗುತ್ತೆ. ಬಟ್ ಎಕ್ಸರ್ಸೈಸ್ ಮಾಡಿ ಅದನ್ನು ಕೂಡ ವಾಸಿ ಮಾಡ್ಕೊಳ್ಬಹುದು. ಇದು ಟೆಸ್ಟೆಡ್ ಗ್ಲಾಸ್ ಇದು. ಹಾಕ್ಕೊಂಡ್ರೆ ಸ್ವಲ್ಪ ಸ್ಪಷ್ಟವಾಗಿ ನೀವು ಕಾಮೆಂಟ್ ಮಾಡೋದೆಲ್ಲವನ್ನ ನಾನು ಓದಬಹುದು, ಇದು ಮಾಡ್ಬೋದು. ಅಕಸ್ಮಾತ್ ಹಿಂಗೆ ನೋಡಿದ್ರೆ ಡಬಲ್ ಡಬಲ್ ಕಾಣಿಸುತ್ತೆ. ನಾನು ಓದೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ, ಈ ರೀತಿ ಕೆಲವೊಂದು ನೀವು ಪದ್ಧತಿಗಳನ್ನ ಅನುಸರಣೆ ಮಾಡೋದ್ರಿಂದ ಆ ಆ ರೀತಿ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಜಿಗಿದು ತಿಂಗಿ ಕೆಲವೊಂದು ನುಂಗುವಂತಹ ಆಹಾರ ಪದಾರ್ಥ, ಕೆಲವೊಂದು ಜಿಗಿದು ತಿನ್ನುವಂತಹ ಆಹಾರ ಪದಾರ್ಥ, ಮತ್ತೆ ಕೆಲವೊಂದು ನಾರಿನಂಶ ಹೆಚ್ಚಾಗಿರ್ತದೆ. ಆ ನಾರಿನಂಶ ಈಗ ನುಗ್ಗೆಕಾಯಿ, ಅದನ್ನ ನೀವು ಚೆನ್ನಾಗಿ ಅಗದು, ಅಗದು, ಅಗದು ಆ ನಾರನ್ನ ನುಂಗಕ್ಕಾಗೋದಿಲ್ಲ. ನುಂಗಬಹುದು, ನುಂಗಿದ್ರೆ ಸ್ವಲ್ಪ ಹೊಟ್ಟೆ ಡೈಜೆಸ್ಟ್ ಮಾಡೋದು ಕಷ್ಟ. ಬೆಳಿಗ್ಗೆ ಹೊತ್ತು ಹಾಗಾಗೆ ಬಂದ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಅಗದು ನುಂಗದು ಅದನ್ನ ಕೆಳಗಡೆ ಬಿಡಬೇಕಾಗುತ್ತೆ. ಅದನ್ನ ಕೆಲವರು ಅಗೆಯಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಚೀಪ್ಬಿಟ್ಟು ತೆಗೆದ್ಬಿಟ್ಟು ಹಾಕ್ಬಿಡ್ತಾರೆ. ಆ ನಾರಿನ ಅಂಶನ ಎಲ್ಲ ಅಗದು ಬರೀ ನಾರ್ ಮಾಡಿ ಬಿಸಾಕ್ತಿರಲ್ಲ, ಅವಾಗ ಅದ್ಭುತವಾದಂಥ ಎಕ್ಸಸೈಸ್ ಆಗುತ್ತೆ. ಸೊ, ಏನದು ಆ, ಅದೇನದು ಬೂಮರ್ ಥರ ಒಂದು ಬರ್ತದೆ, ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಚಿವಿಂಗ್ ಗಮ್. ಅದು ಹೆಲ್ತ್‌ಗೆ ಒಳ್ಳೇದು ಅಂತ, ಟೀತ್‌ಗೆ ಒಳ್ಳೇದು ಅಂದ್ಬಿಟ್ಟು ಅದನ್ನ ತಿಂತಾರೆ. ಡೆಂಟೋಮೆಂಟ ಏನೋ ನನಗೆ ಹೆಸರು ಮರ್ತೋಯ್ತು. ಸೊ, ಅದನ್ನ ತಿನ್ನೋದ್ರಿಂದ ಎಕ್ಸರ್ಸೈಸ್ ಆಗುತ್ತೆ. ಅದಕ್ಕೋಸ್ಕರ ಕೆಲವರೆಲ್ಲ ಜೋಬಲ್ಲಿ, ಕಾರಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ಯಾವಾಗಲೂ ಅಗೆದು ತಿಂತಾ ಇರ್ತಾರೆ. ಅದ್ರ ಬದಲು ನುಗ್ಗೆಕಾಯಿ ತಿನ್ನಿ. ವಾರದಲ್ಲಿ 2 ಸಲ ಮಾಡಿ ನುಗ್ಗೆಕಾಯಿ ತಿಂದರೆ ಚೆನ್ನಾಗಿ ಜಿಗಿದ್ರೆ ಅದು ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಆದ್ರಿಂದ ನಾರಿನಂಶ ಇರುವಂತಹ ಸೊಪ್ಪುಗಳಿದೆ, ಕೆಲವೊಂದು ತರಕಾರಿಗಳಿದೆ, ಕೆಲವೊಂದು ಇದೇನದು ಬೀನ್ಸ್ ಥರ ಬರ್ತದೆ ಇನ್ನೊಂದು, ಚಪ್ರದ ಅವರೆಕಾಯಿ, ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಜಿಗಿದು, ಜಿಗಿದು, ಜಿಗಿದು ನಿಧಾನ ಆದ್ರೂ ಪರವಾಗಿಲ್ಲ ಊಟ. ಅದಾದ ನಂತರ ಅದನ್ನೆಲ್ಲ ಉಗಿದ್ರೆ ನಿಮ್ಗೆ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಅದಕ್ಕೆ ಚಪಾತಿ ತಿನ್ನಂಗಿದ್ರೆ ಈಗ ಮುದ್ದೆನ ನಾವು ನುಂಗ್ಬಿಡ್ತೀರಿ. ಅನ್ನನ ನಾವು ಜಿಗಿತೀರಿ. ಅದು ಕಡಿಮೆ ಅಂದ್ರೂ ಒಂದು 25 ರಿಂದ ಒಂದು 35 ಬಾರಿ ಅಗಿಬೇಕು. ಚಪಾತಿನ ನಾವು ತಿಂದ್ರೆ ಒಂದು 32 ಬಾರಿ ಅಗಿಬೇಕು ಅಂತ ಹೇಳ್ತಾರೆ. ಇನ್ನು ಹೆಚ್ಚಾಗಾಗಿದ್ರೂ ಕೂಡ ಎಂಜಾಯ್ ಮಾಡಿಕೊಂಡು ನಾವು ತಿನ್ನೋದನ್ನ ಕಲಿಬೇಕು. ನಾನು ಊಟ ಮಾಡುವ ಪದ್ಧತಿ ಏನು ಅಂದ್ರೆ, ಮೊದಲು ಒಂದು ತುತ್ತು ನನ್ನ ಫೇವರೇಟ್ ಫುಡ್ ಚಪಾತಿ, ಮುದ್ದೆ ಫಸ್ಟ್ ಆಪ್ಷನ್, ಸೆಕೆಂಡ್ ಚಪಾತಿ, ಥರ್ಡ್ ಆಪ್ಷನ್ ಅನ್ನ ಅಥವಾ ಬೇರೆ ಏನಾದರೂ ಟಿಫನ್ ಅವು ಇವು ಮಾಡಿದ್ರೆ ತಿಂತೀನಿ. ಸೊ, ಒಂದು ಚಪಾತಿ ತಿಂದು ಕಣ್ಮುಚ್ಕೊಂಡು ಅದನ್ನ ಆಸ್ವಾದನೆ ಮಾಡ್ತಾ ಇರ್ತೀನಿ. ನಿಧಾನವಾಗಿ ಅಗದು, ಅಗದು, ಅಗದು ನಾನು ಕಲಾವಿದ ಆಗಿರೋದ್ರಿಂದ ಕಲ್ಪಿಸ್ಕೊಳ್ಬಲ್ಲೆ. ಒಳಗಡೆ ಎಷ್ಟು ಪುಡಿಯಾಗಿದೆ, ಎಷ್ಟು ನುಣ್ಣಗಾಗಿದೆ, ಇನ್ನೂ ಎಷ್ಟು ನುಣ್ಣಗೆ ಮಾಡಬಹುದು. ಇದನ್ನೆಲ್ಲ ನಿಧಾನಕ್ಕೆ ಅದನ್ನ ಎಂಜಾಯ್ ಮಾಡಿ ಆ ಸ್ವಾದವನ್ನ ಹೀರ್ಕೊಳ್ತಾ, ಹೀರ್ಕೊಳ್ತಾ ಆಮೇಲೆ ನಿಧಾನವಾಗಿ ಒಳಗಡೆ ಇಳಿಸ್ತೀನಿ. ಈ ರೀತಿ ಒಬ್ಬ ಒಂದು ಊಟ ಮಾಡಬೇಕಾದ್ರೆ ಕಡಿಮೆ ಅಂದ್ರೂ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ, 48 ನಿಮಿಷ ಒಂದು ಊಟಕ್ಕೆ ನಾವು ತೆಗೆದುಕೊಳ್ಳಬೇಕಾಗಿರುವಂತಹ ಸಮಯ. ಆದರೆ ಕೆಲವರು 5 ನಿಮಿಷ, 10 ನಿಮಿಷದಲ್ಲಿ ತಿಂದ್ಬಿಟ್ಟು ಎದ್ದು ಬಂದ್ಬಿಡ್ತಾರೆ. 5 ನಿಮಿಷನೂ ಇಲ್ಲ, ಒಂದು 3 ನಿಮಿಷ, 2 ನಿಮಿಷದಲ್ಲಿ ಗಬ 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 ಅಂತ ತಿಂದ್ಬಿಟ್ಟು ಈ ಕೆಲವೊಂದು ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ನಾಯಿಗೆ ಊಟ ಹಾಕ್ತಾರೆ. ಮಾಂಸಗಳ ತುಂಡನ್ನ ಹಾಕ್ತಾರೆ. ಕೆಲವ್ರು ಹಸಿ ಹಾಕ್ತಾರೆ, ಕೆಲವ್ರು ಬೇಯಿಸಿರೋದು ಹಾಕ್ತಾರೆ. ಅದು ಯಾವುದದು ಬುಟ್ ಪಿಟ್ ಬುಲ್ ಅಂತೇನೋ ಒಂದು ನಾಯಿ. ಅವಾಗ ಇಷ್ಟು ದಪ್ಪ ಇರ್ತದೆ ಮಟನ್ ಪೀಸು.
ಒಂದೇ ಬಾಯಿಗೆ 2 ಸಲ ಅಗದ್ಬಿಟ್ಟು ನುಂಗ್ಬಿಡ್ತದೆ. ಪಾಪ ದೇವ್ರು ಅದಕ್ಕೆ ಡೈಜೆಸ್ಟ್ ಮಾಡೋ ಆ, ಶಕ್ತಿ ಕೊಟ್ಟಿದ್ದಾನೆ. ಬಟ್ ನಮ್ಗೆ ಹಂಗೆ ಆಗೋದಿಲ್ಲ. ನಿಜವಾಗ್ಲೂ ಹಂಗೇನಾದರೂ ತಿಂದರೆ ದೇಹ ಬಹಳ ಬಹಳ ಕಷ್ಟಪಡ್ತದೆ. ಅದನ್ನು ಹೋಗಿ ಹೇಳ್ಬಿಡ್ತೀನಿ ಯಾವ ಥರ ಅಂತ. ನೀವು ಹೊಟ್ಟೆ ಕೆಲಸ ಅಂದರೆ ಜಠರಾಗ್ನಿ, ಸಣ್ಣ ಕರಳು, ದೊಡ್ಡ ಕರಳು ಇದೆಲ್ಲವೂ ಏನು ಕೆಲಸ ಮಾಡುತ್ತೆ ಅಂದರೆ 2 ಕೆಲಸ ಇದೆ ಅದಕ್ಕೆ. ಮೊದಲನೇ ಕೆಲಸ, ಅದು ನಾವು ತಿಂದಿರೋ ಆಹಾರವನ್ನು ಮತ್ತೊಮ್ಮೆ ನುಣ್ಣಗೆ ಪೌಡ್ರ್ ಮಾಡಿ ದೇಹದಲ್ಲಿ ಇರೋ ಎಲ್ಲ ಅವಯವಗಳಿಗೆ, ಅಂಗಾಂಗಗಳಿಗೆ ಎಷ್ಟೆಷ್ಟು ವಿಟಮಿನ್ ಬೇಕು, ಪ್ರೋಟೀನ್ ಬೇಕು, ಅದೇನೋ ಡಿ ವಿಟಮಿನ್, ಸಿ ವಿಟಮಿನ್, ಕ್ಯಾಲ್ಸಿಯಂ, ಕಬ್ಬಿಣ ಅದು ಇದು ಏನೇನೋ ಇರ್ತವೆ. ಅದೊಂದು ಒಂದು 10, 12 ಥರ ಇರ್ತವೆ. ಅದೆಲ್ಲವನ್ನ ಯಾವ್ದ್ಯಾವ್ದಕ್ಕೆ ಬೇಕೋ ಅದು ಸರಬರಾಜು ಮಾಡುತ್ತೆ. ಇದು ಅದರ ಮೊಟ್ಟ ಮೊದಲ ಕೆಲಸ. ಎರಡನೇ ಕೆಲಸ ಏನು ಅಂದರೆ, ನಿಮಗೇನಾದರೂ ಹುಷಾರಿಲ್ಲ, ಕೈ ನೋವು ಬಂತು, ಕಣ್ಣು ನೋವು, ತಲೆನೋವು ಬಂತು ಅಂದರೆ ಅದನ್ನು ವಾಸಿ ಮಾಡೋದಕ್ಕೆ ಅದಕ್ಕೆ ಎರಡನೇ ಕೆಲಸ. ಆ ಎರಡನೇ ಕೆಲಸ ಮಾಡೋದಕ್ಕೆ ಪ್ರತಿಯೊಬ್ಬ ಮನುಷ್ಯ ಅದಕ್ಕೆ ಅವಕಾಶನೇ ಕೊಡೋದಿಲ್ಲ. ಕೇವಲ ತಿಂದಿದ್ದನ್ನ ನೀನು ಡೈಜೆಸ್ಟ್ ಮಾಡು ಸಾಕು ಅಂದ್ಬಿಟ್ಟು ಒಂದೇ ಕೆಲಸ ಕೊಟ್ಬಿಟ್ಟು ಅದನ್ನ ಇದು ಮಾಡ್ಬಿಡ್ತಾರೆ. ಆದ್ರಿಂದ ಹಿರಿಯರು ಹಿಂದೆ ಚರಕ ಮಹರ್ಷಿ ಹೇಳೋದೇನು ಅಂದರೆ, ಪ್ರತಿಯೊಬ್ಬರು 15 ದಿವಸಕ್ಕೊಮ್ಮೆ ಉಪವಾಸ ಮಾಡಿ ಅಂತ. ಒಂದು ದಿವಸ ಪೂರ್ತಿ ಬೆಳಿಗ್ಗೆ ಎದ್ದೇಳಿ ಏಕಾದಶಿಯಿಂದ, ಕೆಲವರು ಧಾರ್ಮಿಕವಾಗಿ ಬದುಕುವಂಥವ್ರು, ಭಕ್ತಿ ಹೆಚ್ಚಾಗಿರುವಂಥವ್ರು ಅವರವರ ಮನೆ ದೇವರಿಗೆ ವಾರಕ್ಕೊಂದು ಉಪವಾಸ ಇರ್ತಾರೆ. ಬಹಳ ಸಂತೋಷ. 15 ದಿವಸಕ್ಕಾದರೂ ಒಮ್ಮೆ ಇರಲೇಬೇಕು ಪ್ರತಿಯೊಬ್ಬ ಮನುಷ್ಯ. ಇಲ್ಲ ನನ್ನ ಕೈಲಿ ಆಗಲ್ಲ ಅಂತಂದರೆ ಆಗತ್ತೆ. ಆಗಲ್ಲ, ನನಗೆ ಅಷ್ಟೊಂದು ಆರೋಗ್ಯ ಭಾಗ್ಯ ಏನು ಬೇಕಾಗಿಲ್ಲ, ಒಂದು 70% ಸಿಕ್ಕಿದ್ರೆ ಸಾಕು ಅನ್ನೋರು ತಿಂಗಳಿಗೊಂದು ಉಪವಾಸ ಮಾಡಿ ನೀರು ಬಿಟ್ಟು ಬೇರೆ ಏನು ಆಹಾರವನ್ನು ಸೇವನೆ ಮಾಡಬೇಡಿ. ಇಲ್ಲ ನೀರು ಸಾಕಾಗ್ತಾ ಇಲ್ಲ ನನಗೆ ಅಂದರೆ ಕಬ್ಬಿನಾಲು ಕುಡಿಬಹುದು, ಎಳ್ನೀರನ್ನು ಕುಡಿಬಹುದು, ಹಣ್ಣಿನ ರಸವನ್ನು, ಯಾವುದೇ ಸಕ್ಕರೆ ಅಥವಾ ಬೆಲ್ಲ, ಜೇನುತುಪ್ಪ ಮಿಶ್ರಣ ಮಾಡದೇ ಇರೋಂತಹ ಹಣ್ಣಿನ ರಸವನ್ನು ನೀವು ಸೇವನೆ ಮಾಡಿ ಅದರಲ್ಲಿ ನೀವು ಹೊಟ್ಟೆ ತುಂಬಿಸ್ಕೊಳ್ಬಹುದು. ಓಕೆ, ಈ ರೀತಿ ಮಾಡೋದ್ರಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, 15 ದಿವಸಗಳಿಗೊಮ್ಮೆ ನೀವು ಒಂದು ದಿವಸ ಪೂರ್ತಿ 24 ಅವರ್ ಉಪವಾಸ ಮಾಡಿ ಬರೀ ಜಲಪಾನದಿಂದ ನೀವು ಆರೋಗ್ಯವನ್ನು ಅಭಿವೃದ್ಧಿ ಪಡ್ಕೊಳ್ಬಹುದು. ಅದು ಸಾಕಾಗಲ್ಲ ನನಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರುಸು ಮುರುಸಾಗುತ್ತೆ. ಆದ್ದರಿಂದ ನೀವು ಎಳ್ನೀರು, ಕಬ್ಬಿನಾಲು ಮತ್ತು ಹಣ್ಣಿನ ರಸ ಇದನ್ನು 3 ಗಂಟೆಗೆ ಒಂದೊಂದು ಬಾರಿ ನೀವು ದಿನದಲ್ಲಿ ತಗೊಳ್ಬಹುದು. ಅಂದರೆ 4 ಬಾರಿ ಸೇವನೆ ಮಾಡ್ಬೋದು 2:30ಯಿಂದ 3 ಗಂಟೆ ಒಳಗಡೆ. ಬೆಳಿಗ್ಗೆನೆ ನೀವು ಎದ್ದು ನೀರು ಕುಡಿದಿರ್ತೀರ, ಒಂದು 8 ಗಂಟೆಗೆ ಒಂದು ಯಾವುದೋ ಎಳ್ನೀರು ಕುಡಿದ್ರೆ, ಸೊ 9, 10, 11 ಗಂಟೆಗೆ ಮತ್ತೆ ಇನ್ನೊಂದು ಯಾವುದಾದ್ರೂ ಕಬ್ಬಿನಾಲು ಕುಡಿಬಹುದು ಅಥವಾ ಜ್ಯೂಸ್ ಕುಡಿಬೋದು. ಮತ್ತೆ 12, 1, 2 ಮತ್ತೆ ತಿರ್ಗಾ ಈ ರೀತಿ ಮಾಡೋದ್ರಿಂದ ಅದ್ಭುತವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇದನ್ನು ಎಲ್ಲರೂ ಕೂಡ ನೀವು ಮಾಡ್ಕೊಳ್ಳಿ. ಓಕೆ.